ಇಂದು ಫೆಬ್ರವರಿ 5, 2026ರಂದು ಜ್ಯೋತಿಷ್ಯದಲ್ಲಿ ಶೀಘ್ರ ಹಾಗೂ ತಡ ವಿವಾಹಕ್ಕೆ ಕಾರಣ ಮತ್ತು ಪರಿಹಾರ ಎಂಬ ವಿಷಯದ ಬಗ್ಗೆ ಡಾಕ್ಟರ್ ಪ್ರಭಾಕರ್ ಕಶ್ಯಪ್ ರವರ ಮಾರ್ಗದರ್ಶನದಲ್ಲಿ ಸಂಶೋಧನೆ ನಡೆಸಿ ಸಾದರಪಡಿಸಿದ ಡಾಕ್ಟರ್ ವಿ ವೆಂಕಟರಾಜು ರವರು ಪ್ರಬಂಧವನ್ನು ಮಂಡಿಸಿ ಯೋಗ ಸಂಸ್ಕೃತಿ ರಿಲಿಜಿಯಸ್ ಯೂನಿವರ್ಸಿಟಿ ಫ್ಲೋರಿಡಾ USA ಡಾಕ್ಟರೇಟ್ ಪದವಿ PhD ಪಡೆದ ಪ್ರಯುಕ್ತ ಅವರನ್ನ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಸಂಸ್ಥೆ ಹೊಸ ಇಟ್ಟಿಗೆಗೂಡು ವಿದ್ಯಾರಣ್ಯಪುರಂ ಮೈಸೂರು ವತಿಯಿಂದ ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಬಿ ಸಿದ್ದರಾಜು, ಉಪಾಧ್ಯಕ್ಷರಾದ ಚಿಕ್ಕಬಸವಯ್ಯ, ಕಾರ್ಯದರ್ಶಿಯಾದ ವೀರರಾಜು, ಹಿರಿಯ ನಿರ್ದೇಶಕರಾದ ಎಚ್ ವೆಂಕಟೇಶ್, ಎಂ ಮಹದೇವಸ್ವಾಮಿ, ನಿರ್ದೇಶಕರುಗಳಾದ ಪುಟ್ಟನಂಜಯ್ಯ, ಧರ್ಮಲಿಂಗು, ಪರಮೇಶ್, ಸೋಮಶೇಖರ್, ಮುದ್ದುಲಿಂಗು, ಕೃಷ್ಣಮೂರ್ತಿ, ಮೋಹನ್ ಕುಮಾರ್, ಚಂದ್ರಶೇಖರ್, ಮಂಜುನಾಥ್, ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸಂಧ್ಯಾರಾಣಿ, ಶ್ರೀಮತಿ ಮಹಾಲಕ್ಷ್ಮಿ, ವೇದಶ್ರೀ ಸದಸ್ಯರುಗಳಾದ ಶಿವಪ್ಪ, ರಾಘವೇಂದ್ರ, ಈಶ್ವರ್ ಪ್ರಜ್ವಲ್, ಹಿತೈಷಿಗಳು, ಮೊಹಲ್ಲಾದ ನಿವಾಸಿಗಳು ಉಪಸ್ಥಿತರಿದ್ದರು. ಸಂಸ್ಥೆಯಿಂದ ಅವರಿಗೆ ಒಂದು ಗೌರವಯುತವಾಗಿ ಒಂದು ಸನ್ಮಾನ ಸಮಾರಂಭವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವರು ಸುಮಾರು 35 ವರ್ಷಗಳ ಕಾಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಪಡೆದು ಅಲ್ಲಿ ಸಂಸ್ಕೃತವನ್ನು ಕಲಿಯೋ ಒಂದು ಸಂದರ್ಭ ಬಂದಂಥ 1918ರಲ್ಲಿ ಪ್ರಾರಂಭವಾದಂಥದ್ದು. ಅದು ಸಂಸ್ಕೃತ ಅಂದರೆ ಮೇಲ್ವರ್ಗದ ಸಮಾಜದವ್ರು ಮಾತ್ರ ಸಂಸ್ಕೃತವನ್ನು ಕಲಿತು ಅದರ ಬಗ್ಗೆ ತಿಳ್ಕೊಂಡು ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸಂಸ್ಕೃತವನ್ನು ಮಾಡ್ತಾರೆ. ಆದರೆ ಒಬ್ಬ ದಲಿತ ಸಮಾಜಕ್ಕೆ ಸೇರಿದಂಥ ವೆಂಕಟರಾಜರವರು ಈ ಸಂಸ್ಕೃತದ ಬಗ್ಗೆ ಸುಮಾರು 3 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನವನ್ನು ಮಾಡಿ ಅಲ್ಲಿ ಹೊಂದಾಣಿಕೆಯಾಗಿ ಅಲ್ಲಿ ಸಂಸ್ಕೃತವನ್ನು ಕಲ್ತ್ಕೊಂಡು ಇವತ್ತು ಸಾಕಷ್ಟು ಅದರಲ್ಲಿ ಅಭ್ಯಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಅವರು ಸಂಸ್ಕೃತದಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ದು ಆಸಕ್ತಿಲಿ ಅಷ್ಟು ಜವಾಬ್ದಾರಿಯಾಗಿ ಅವರು ಕೆಲಸವನ್ನು ಸಮಾಜ ಕಲ್ಯಾಣದಲ್ಲಿ ನಿರ್ವಹಿಸ್ತಿದ್ರು ಸಹ ಅದರ ಮಧ್ಯ ಅವರು ಅದರ ಶ್ರಮವನ್ನು ತೆಗೆದುಕೊಂಡು ಕೆಲಸದ ಮಧ್ಯೆ ಇದನ್ನು ತೆಗೆದುಕೊಂಡು ಇದನ್ನು ವ್ಯಾಸಂಗ ಮಾಡಿ ಇದನ್ನು ಯಶಸ್ವಿಯಾಗಿ ಅವರು ಡಾಕ್ಟರೇಟನ್ನು ಸಂಸ್ಕೃತ ಪಾಠಶಾಲೆಯಿಂದ ಡಾಕ್ಟರೇಟ್ ಪದವಿಯನ್ನು USA ಯೂನಿವರ್ಸಿಟಿ ಎರಡೂ ಸೇರಿ ಅವರು ಸಂಸ್ಕೃತದ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಅದು ನಿಜಕ್ಕೂ ನಮ್ಮ ಸಮಾಜಕ್ಕೆ ಭಾರಿ ಗೌರವವನ್ನು ತಂದಿದ್ದಾರೆ. ಉತ್ತಮವಾದಂಥ ಕೆಲಸ ಅದು. ಇದು ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತ ಅಂದರೆ ಅದು ಇತರೆ ಒಂದು ಜನಾಂಗ ಇದ್ದಾರೆ, ಆ ಜನಾಂಗದವರು ಮಾತ್ರ ಸಂಸ್ಕೃತ ಪಾಠವನ್ನು ಕಲಿತಾರೆ. ಆದರೆ ಈ ಜನಾಂಗ ಒಂದು ದಲಿತ ಜನಾಂಗದಲ್ಲಿ 3-4 ವರ್ಷದಲ್ಲಿ ಅದನ್ನೆಲ್ಲ ವಿದ್ಯಾಭ್ಯಾಸ ಮುಗಿಸಿ ಅದನ್ನೆಲ್ಲ ಯಶಸ್ವಿಯಾಗಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಕೊಟ್ಟಿರೋದು ನಮ್ಮೆಲ್ರಿಗೂ ಸಂತೋಷವನ್ನು ತಂದಿದೆ. ದೇವರು ಅವರಿಗೆ ಮತ್ತೆ ಇನ್ನೂ ಉನ್ನತವಾಗಿ ಅವರು ಈಗ ಆ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿ ಅಲ್ಲಿ ಕೆಲವರಿಗೆಲ್ಲ ವಿಚಾರಗಳನ್ನ ತಿಳಿಸಿ ಸಂಸ್ಕೃತದ ಬಗ್ಗೆ ಈ ಗ್ರಹಗಳ ಬಗ್ಗೆ ಎಲ್ಲವನ್ನು ತಿಳುವಳಿಕೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಅಂತಸ್ತನ್ನು ಕೊಟ್ಟು ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ವೆಂಕಟರಾಜ್ ಅವ್ರಿಗೆ ಒಳ್ಳೆಯದಾಗಲಿ ಅಂತ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ವೆಂಕಟರಾಜು ವಿ ಅಂತ ಹೇಳಿ. ನಾನು BA ವ್ಯಾಸಂಗ ಮುಗಿಸಿ ಸರ್ಕಾರಿ ಕೆಲಸಕ್ಕೆ ಸೇರಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ 35 ವರ್ಷಗಳ ಸೇವೆ ಸಲ್ಲಿಸಿ ಏಪ್ರಿಲ್ 25ರಂದು ನಿವೃತ್ತಿ ಹೊಂದಿರ್ತೇನೆ. ನಾನು ಮೈಸೂರು ವಿದ್ಯಾರಣ್ಯಪುರಂ ನಿವಾಸಿಯಾಗಿದ್ದು ನಮ್ಮದೇ ಆದಂಥ ಒಂದು ಸ್ವಂತ ದೇವಸ್ಥಾನವನ್ನು ಸ್ಥಾಪನೆ ಮಾಡಿರ್ತೇವೆ. ಅದು ಸುಮಾರು 48 ವರ್ಷಗಳಿಂದ ಪ್ರತಿನಿತ್ಯ ಪೂಜೆ ಕೈಂಕರ್ಯಗಳು ನಡೆಯುತ್ತಿದ್ದು ಅಲ್ಲಿಗೆ ಸಹಸ್ರಾರು ಭಕ್ತಾದಿಗಳು ಬರುತ್ತಿದ್ದು ಈ ಸಂಬಂಧ ನಾನು ಜ್ಯೋತಿಷ್ಯವನ್ನು ಕಲಿಯುವ ಆಸಕ್ತಿಯನ್ನು ಹೊಂದಿರ್ತೇನೆ. ಈ ಸಂಬಂಧ ನಾನು ಕರ್ನಾಟಕ ಸಂಸ್ಕೃತ್ ಯೂನಿವರ್ಸಿಟಿಯಿಂದ ನಡೆಯಲಿರುವ ವಾರ್ಷಿಕ ಪರೀಕ್ಷೆಯನ್ನು ಪಡೆದು ಈ ಕೆಳಕಂಡ ಕೋರ್ಸುಗಳಲ್ಲಿ ಉತ್ತೀರ್ಣನಾಗಿರ್ತೇನೆ. ಒಂದು ಜೂನ್ 2016ರಲ್ಲಿ ಸರ್ಟಿಫಿಕೇಟ್ ಕೋರ್ಸನ್ನು, ಜೂನ್ 2017ರಲ್ಲಿ ಡಿಪ್ಲೊಮಾ ಕೋರ್ಸನ್ನು, ಜೂನ್ 2018ರಲ್ಲಿ ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸನ್ನು ಕನ್ನಡ ಸಂಸ್ಕೃತ ಪಾಠಶಾಲೆ ಇಲ್ಲಿ ಮೈಸೂರು ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ಇರ್ತಕ್ಕಂಥ ಇದರಲ್ಲಿ ಪರೀಕ್ಷೆಯನ್ನು ಪಡೆದು ನಾನು ಇದರಲ್ಲಿ ಉತ್ತೀರ್ಣನಾಗಿರ್ತೇನೆ. ಈ ನಡುವೆ ನಾನು ಡಾಕ್ಟರೇಟ್ ಆಫ್ ಫಿಲಾಸಫಿ PhD ಮಾಡುವ ಒಂದು ಉದ್ದೇಶನ ನಾನು ರೂಢಿಸಿಕೊಂಡಿದ್ದು ಸ್ಕೋಪ್ ಸಂಸ್ಥೆಯಿಂದ 2023ರಲ್ಲಿ ಸ್ಕೋಪ್ ಸಂಸ್ಥೆಗೆ ಪಾದಾರ್ಪಣೆ ಮಾಡಿ
ಮಾಸ್ಟರ್ ಆಫ್ ಆರ್ಟ್ಸ್ ಅನ್ನು ಮಾಡಿ ನನ್ನ ಪೂಜ್ಯ ಗುರುಗಳಾದ ಡಾಕ್ಟರ್ ಪ್ರಭಾಕರ್ ಕಶ್ಯಪ್ ರವರ ಮಾರ್ಗದರ್ಶನದಲ್ಲಿ ಶೀಘ್ರ ಮತ್ತು ತಡ ವಿವಾಹಕ್ಕೆ ಕಾರಣಗಳು ಮತ್ತು ಪರಿಹಾರಗಳು ಎಂಬ ವಿಷಯದ ಬಗ್ಗೆ ಸಂಶೋಧನೆ ನಡೆಸಿ ಸಾದರಪಡಿಸಿದ ಪ್ರಬಂಧವನ್ನು ಮಂಡಿಸಿರುತ್ತೇನೆ. ಅಂದರೆ ಎಕ್ಸಾಂಪಲ್ ಎರಡು ಕೊಡ್ತೀನಿ. ಶೀಘ್ರ ವಿವಾಹಕ್ಕೆ ಯಾವ ರೀತಿಯಲ್ಲಿ ಗ್ರಹಗಳು ಸೂಚನೆ ನೀಡುತ್ತವೆ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಒಂದು, ಸಪ್ತಮಾಧಿಪತಿಯು ಲಗ್ನದಲ್ಲಿದ್ದರೆ ಶೀಘ್ರ ವಿವಾಹವಾಗುತ್ತದೆ. ಸಪ್ತಮಾಧಿಪತಿಯು ಕುಟುಂಬ ಸ್ಥಾನದಲ್ಲಿದ್ದರೆ ಸಂಬಂಧಿಕರಲ್ಲೇ ವರ ದೊರಕಿ ಶೀಘ್ರ ವಿವಾಹವಾಗುವುದು. ಹಾಗೂ ಶುಭ ಗ್ರಹಗಳು ಲಗ್ನಕ್ಕೂ ಮತ್ತು ಸಪ್ತಮಕ್ಕೂ ಸಂಬಂಧ ಪಡೆದಿದ್ದರೆ ಶೀಘ್ರ ವಿವಾಹವಾಗುವುದು. ಮತ್ತು ಶುಕ್ರನು ಅಸ್ತನಾಗಿದ್ದು ಸಪ್ತಮಾಧಿಪತಿಯು ಶುಭಗ್ರಹದ ಸಂಬಂಧ ಪಡೆದು ಶುಭ ಸ್ಥಾನದಲ್ಲಿದ್ದರೂ ಶೀಘ್ರ ವಿವಾಹವಾಗುವುದು. ಸಪ್ತಮಾಧಿಪತಿಯು ಶುಭ ಚಂದ್ರನ ಸಂಬಂಧವನ್ನು ಪಡೆದು ಶುಭ ಸ್ಥಾನದಲ್ಲಿದ್ದರೆ ಶೀಘ್ರ ವಿವಾಹವಾಗುತ್ತದೆ. ಇದೇ ರೀತಿ ತಡ ವಿವಾಹಕ್ಕೆ ಕಾರಣಗಳು. ತಡ ವಿವಾಹ ಏನಂದರೆ, ಈಗ 9 ಒಂದು ಬಾಚಕ್ರದಲ್ಲಿ ಒಂದು ಗೋಳದಲ್ಲಿ 9 ಗ್ರಹಗಳಿರ್ತವೆ, 12 ರಾಶಿಗಳಿರುತ್ತೆ, 27 ನಕ್ಷತ್ರಗಳಿರುತ್ತೆ. ಇದನ್ನು ನಮ್ಮ ಹಿಂದಿನ ಋಷಿ ಮಹಾನಿಗಳು ಆ ಪಂಚಾಂಗದ ಪ್ರಕಾರ ನಾವು ಮಗು ಹುಟ್ಟಿದ ಒಂದು ಆ ಸಮಯ ಮತ್ತು ದಿನಾಂಕ ಇದನ್ನು ನೋಡ್ತೀವಿ. ಅದೇ ರೀತಿ ಇದು ವಿಳಂಬಕ್ಕೆ ಕಾರಣ ಏನಪ್ಪ ಅಂದರೆ, ಶನಿಯು ಲಗ್ನದಿಂದ ಅಥವಾ ಚಂದ್ರನಿಂದ ಅದು ನಾವು ಹೌಸ್ ಅಂತ ಹಾಕ್ಬಿಡ್ತೀವಿ. 1 ರಿಂದ 12 ಮನೆಗಳಿರ್ತವೆ. ಅದು 12 ರಾಶಿಗಳು 12 ಮನೆ. ಅದನ್ನು ಅದೇ ರೀತಿ 1, 2, 5, 7, 10ನೇ ಭಾವದಲ್ಲಿ ಸ್ಥಿತನಾಗಿದ್ದರೆ, ಶುಭಗ್ರಹಗಳ ದೃಷ್ಟಿ ಇಲ್ಲದೆ ಹೋದರೆ ಆ ಜಾತಕಗಳ ವಿವಾಹ ತಡವಾಗುತ್ತದೆ. ಪಂಚಾಂಗ ಇರುತ್ತೆ. ಅದೇ ರೀತಿ ಕುಜಯುಕ್ತ ರಾಹು ಸಪ್ತಮದಲ್ಲಿದ್ದರೆ ಅಥವಾ ಸಪ್ತಮಾಧಿಪತಿಗೆ ಸಂಬಂಧಿಸಿದರೆ ವಿವಾಹ ತಡವಾಗುತ್ತದೆ. ಅದೇ ರೀತಿ ಸಪ್ತಮಾಧಿಪತಿ ಲಗ್ನದಿಂದ 2, 6, 12ನೇ ಭಾವದಲ್ಲಿ ಪೀಡಿತನಾಗಿದ್ದರೆ ವಿವಾಹ ಖಂಡಿತವಾಗಿ ತಡವಾಗುತ್ತದೆ. ಅಂದರೆ ಲಗ್ನ ಅಂದರೆ ಏನಪ್ಪ ಅಂದರೆ, ಮೊದಲನೇದಾಗಿ ಮಗು ಜನಿಸಿದ ಟೈಮಲ್ಲಿ ಚಂದ್ರ ಯಾವ ಗ್ರಹದ ಇದರಲ್ಲಿ ರಾಶಿನಲ್ಲಿ ಅವರು ಇರ್ತಾರೆ ಚಂದ್ರ, ಅದನ್ನೇ ನಾವು ಲಗ್ನ ಅಂತ ಒಂದು ಗುರುತು ಮಾಡ್ಕೊಂಡಿರ್ತೀವಿ. ಅದಾದ್ಮೇಲೆ ರಾಹುಯುಕ್ತ ಶುಕ್ರ ಅಥವಾ ರವಿಯುಕ್ತ ಕುಜ ಲಗ್ನ ಸಪ್ತಮದಲ್ಲಿ ಪೀಡಿತನಾಗಿದ್ದರೆ ವಿವಾಹ ತಡವಾಗುತ್ತದೆ. ಈ ರೀತಿ ನಾವು ಒಂದು 365 ಪುಟಗಳುಳ್ಳ ಒಂದು ಪ್ರಬಂಧವನ್ನು ಇದಕ್ಕೆ ನಾವು USA ಸ್ಕೋಪ್ ಯೂನಿವರ್ಸಿಟಿ ಈ ಥರ ಸರ್ಟಿಫಿಕೇಟು, ಸಂಸ್ಕೃತಿ ರಿಲಿಜಿಯಸ್ ಯೂನಿವರ್ಸಿಟಿ ಫ್ಲೋರಿಡಾ ಸ್ಟೇಟ್ USA, ಅಲ್ಲಿ ಯೂನಿವರ್ಸಿಟಿಗೆ ನಾವು ಅದನ್ನು ಸಬ್ಮಿಟ್ ಮಾಡಿ, ಅಲ್ಲಿಂದ ನಮಗೆ ಮೊನ್ನೆ ಒಂದು 28ನೇ ತಾರೀಕು ಒಂದು ಕಾನ್ಫರೆನ್ಸ್ ಮಾಡಿ ನನಗೆ ಈ ಥರ ಸರ್ಟಿಫಿಕೇಟ್ನ ಯೂನಿವರ್ಸಿಟಿಯಿಂದ ನೀಡಲಾಗಿದೆ. ನಾನು ಇದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಮಗೆಲ್ಲ ಅಲ್ಲಿ ತಗೊಂಡಿದ್ದಾರೆ. ಸಮಾಜಕ್ಕೆ ಏನೋ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳಿ ಅದನ್ನು ಒಂದು ಪ್ರಮಾಣದಲ್ಲಿ ತಗೊಂಡಿದ್ದಾರೆ. ಅದೇ ರೀತಿ ನಾನು ಶೀಘ್ರದಲ್ಲೇ ಒಂದು 4 ತಿಂಗಳು ಆಗ್ಬೋದು ಒಂದು ಕಚೇರಿ ಪ್ರಾರಂಭಿಸಿ ಅದನ್ನು ಒಂದು ಸಮಾಜ ಸೇವೆ ಮಾಡೋಣ ಅಂತ ಹೇಳಿ ನಾನು ಹಮ್ಮಿಕೊಂಡಿದ್ದೀನಿ. ಇದನ್ನು ಸಹಕರಿಸಿದಂಥ ನಮ್ಮ ಸಮಿತಿ ಅಧ್ಯಕ್ಷರಾದ ಸಿದ್ದರಾಜಣ್ಣವರು, ಉಪಾಧ್ಯಕ್ಷರಾದ ಚಿಕ್ಕಬಸವಣ್ಣವರು, ಕಾರ್ಯದರ್ಶಿಯವರಾದಂಥ ವೀರಾಜಣ್ಣವರು, ಮತ್ತು ನಮ್ಮ ನಮ್ಮ ಗೌರವ ಅಧ್ಯಕ್ಷರಂಥ ವೆಂಕಟೇಶಣ್ಣವರು, ಮತ್ತು ನಿರ್ದೇಶಕರಾದಂಥ ಮಾದೇವ ಸ್ವಾಮಿಯವರು, ಮತ್ತು ನಂಜಪ್ಪನವರು, ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಮಾವ ಧರ್ಮಲಿಂಗಣ್ಣವರು, ಮತ್ತು ಪರಮೇಶ್ ಶಂಕರ್, ನಮ್ಮ ಸ್ನೇಹಿತರುಗಳಾದ ಇದ್ದಾರೆ ನಮ್ಮ ಮಾದೇವಣ್ಣವರು, ಎಲ್ಲರೂ ಸೇರಿ ನನ್ನ ಈ ದಿನ ಅವರನ್ನು ನಮ್ಮನ್ನು ಸನ್ಮಾನಿಸಿರೋದು ನಾನು ಮರೆಯಲಾಗದಂಥ ಒಂದು ದಿವಸ ಆಗಿದ್ದು, ನಾನು ಎಲ್ಲರಿಗೂ ಚಿರಋಣಿಯಾಗಿ ನಾನು ಇರ್ತೀನಿ ಅಂತ ಹೇಳಿ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ನಾನು ದೇವರಲ್ಲಿ ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನವೂ ಸಹ ಈ ಸಂದರ್ಭದಲ್ಲಿ ಅಳವಡಿಸ್ಕೊಂಡು ನಾನು ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಮುಂದುವರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.